ಓಕೆ, ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಮಯದಲ್ಲಿ ಕೂಡಿ ಬಂದಿರತಕ್ಕಂಥವರೆಲ್ಲರನ್ನ ಕೂಡ ನಾನು ವಂದಿಸುವನಾಗಿದ್ದೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಎಲ್ಲರೂ ಬಾಯಿಗಳನ್ನು ತೆರೆದು ಈ ರೀತಿಯಾಗಿ ಹೇಳಬೇಕು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಫಸ್ಟ್ ಆಫ್ ಆಲ್ ಐ ವಿಶ್ ಯು ಆಲ್ ಅ ಹ್ಯಾಪಿ ಮೇರಿ ಕ್ರಿಸ್ಮಸ್. ನಾನು ನಿಮ್ಮೆಲ್ಲರನ್ನ ಮೊಟ್ಟ ಮೊದಲನೇದಾಗಿ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ನಾನು ಕೋರುವನಾಗಿದ್ದೇನೆ. ಹಲ್ಲೆಲೂಯಾ. ನೀವು ಹೇಳಲ್ಲ? ಓಕೆ, ಥ್ಯಾಂಕ್ ಯು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವೆಲ್ಲರೂ ಸಂತೋಷವಾಗಿದ್ದೇವೆ. ಕಾರಣ ಕ್ರಿಸ್ಮಸ್ ಅಂತಂದರೆ ದೇವರು ನರಾವತಾರಿಯಾಗಿ ಈ ಲೋಕಕ್ಕೆ ಅವತರಿಸಿ ಬಂದು ನಮ್ಮ ಸ್ಥಾನವನ್ನು ತಾನು ತೆಗೆದುಕೊಂಡು ಆತನ ಸ್ಥಾನದಲ್ಲಿ ನಾವು ಇರಬೇಕೆಂಬುದಾಗಿ ನೆನೆಸಿ, ಆದಾಮ ಅವಳಿಂದ ಯಾವ ಒಂದು ಸ್ಥಾನ ತಪ್ಪಿ ಹೋಗಿ ಪಾಪ, ಶಾಪ, ಅವಮಾನ, ಕತ್ತಲೆ, ಅನಾರೋಗ್ಯ ಎನ್ನುವಂಥದ್ದು ಲೋಕದೊಳಗಡೆ ಆಳ್ವಿಕೆ ಮಾಡ್ತಾ ಇತ್ತು, ಅದೆಲ್ಲದರಿಂದ ತಪ್ಪಿಸುವುದಕ್ಕಾಗಿ ದೇವಾದಿದೇವನು ಧರೆಗೆ ಇಳಿದು ಬಂದು ನಮಗೆ ಬಿಡುಗಡೆಯನ್ನು, ವಿಮೋಚನೆಯನ್ನು, ಮೋಕ್ಷವನ್ನು ಕೊಡಲಿಕ್ಕೆ ಆತನು ಬಂದಿರುವ ಒಂದು ಕಾರಣ ನಮ್ಮೆಲ್ಲರಿಗೂ ಕೂಡ ಸಂತೋಷದ ಒಂದು, ಸಂಭ್ರಮದ ಒಂದು, ಸಡಗರದ ಒಂದು ಏನಂತ ಹೇಳ್ತೀವಿ ವಾತಾವರಣವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಅನೇಕ ವರ್ಷ ನಾವು ಕ್ರಿಸ್ಮಸ್ ಸಂದೇಶವನ್ನು ನಾವು ಕೇಳ್ತಾ ಬರ್ತಾ ಇದ್ದೀವಿ. ಇವತ್ತೊಂದು ವ್ಯತ್ಯಾಸಕರವಾದಂಥ ರೀತಿಯಲ್ಲಿ ಕ್ರಿಸ್ಮಸ್ ಸಂದೇಶವನ್ನು ನಾವು ಕೇಳೋಣ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕ್ರಿಸ್ಮಸ್ ಅಂದ ತಕ್ಷಣ ನಮಗೆ ನೆನಪು ಬರುತ್ತೇನ್ರಿ? ಸ್ಟಾರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನ್ರಿ? ನಕ್ಷತ್ರ. ಹಲ್ಲೆಲೂಯಾ. ಕ್ರಿಸ್ಮಸ್ ಅಂದ ತಕ್ಷಣ ನಮಗೆ ನೆನಪು ಬರುತ್ತೆ ಯಾರ್ರಿ? ಕನ್ಯೆ ಮರಿಯಳು. ಕ್ರಿಸ್ಮಸ್ ಅಂದ ತಕ್ಷಣ ನಮಗೆ ನೆನಪು ಬರುತ್ತೆ ಯಾರ್ರಿ? ಕನ್ಯೆ ಮರಿಯಳಿಗೆ ನೇಮಕನಾಗಿರ್ತಕ್ಕಂಥ, ನಿಶ್ಚಿತಾರ್ಥವಾಗಿರ್ತಕ್ಕಂಥ ವರನಾಗಿರುವಂಥ ಯೋಸೇಫನು. ಕ್ರಿಸ್ಮಸ್ ಅಂದ ತಕ್ಷಣ ನಮಗೆ ನೆನಪು ಬರುತ್ತೆ ಯಾರ್ರಿ? ಅಡವಿಯಲ್ಲಿ ಕುರಿಗಳನ್ನು ಕಾಯುವಂತ ಕುರುಬರು. ಕ್ರಿಸ್ಮಸ್ ಅಂದ ತಕ್ಷಣ ನಮಗೆ ನೆನಪು ಬರುತ್ತೆ ದೂರದ ದೇಶದಿಂದ ಆತನನ್ನು ಹುಡುಕಿಕೊಂಡು ಬಂದಿರತಕ್ಕಂಥ ಜ್ಞಾನಿಗಳು, ಜೋಯಿಸರು. ಕ್ರಿಸ್ಮಸ್ ಅಂದ ತಕ್ಷಣ ನಮಗೆ ನೆನಪು ಬರುತ್ತೆ ಏನ್ರಿ? ಆತನನ್ನು ಕೊಲ್ಲಬೇಕು ಎಂಬುದಾಗಿ ನೆನೆಸಿ ಕುಯುಕ್ತಿಯನ್ನು ಮಾಡಿರತಕ್ಕಂಥ ಯೆಹೂದ ಮಹಾರಾಜ. ಆತನ ಬಗ್ಗೆ ತಿಳಿದು ಕೂಡ ಆತನ ಸಮೀಪಕ್ಕೆ ಬರಲಾರ್ದಂಥ ಶಾಸ್ತ್ರಿಗಳು. ಕ್ರಿಸ್ಮಸ್ ಅಂದ ತಕ್ಷಣ ನಮಗೆ ನೆನಪು ಬರುತ್ತೆ ಏನ್ರಿ? ನಮಗಾಗಿ ಒಂದು ಮಗು ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಅಂದ್ರೆ ಕ್ರಿಸ್ಮಸ್ ಅಂದ ತಕ್ಷಣ ನಮಗೆ ನೆನಪು ಬರುತ್ತೆ ಏನ್ರಿ? ವರಪುತ್ರನಾಗಿ ಈ ಲೋಕಕ್ಕೆ ಅವತರಿಸಿ ಬಂದಿರತಕ್ಕಂಥ ಯೇಸು ಕ್ರಿಸ್ತನ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಿಶೇಷವಾಗಿ ಕ್ರಿಸ್ಮಸ್ ಅಂತಂದ್ರೆ ಅದರ ಅರ್ಥವನ್ನು ನಾವು ನೋಡುವಾಗ ಕ್ರೈಸ್ಟೋಸೆ ಮಾಸ್ ಅಂದ್ರೆ ಏನ್ರಿ? ಕ್ರಿಸ್ತನನ್ನ ಆರಾಧಿಸುವಂಥದ್ದೇ ಕ್ರಿಸ್ಮಸ್ ಆಗಿದೆ. ಹಲ್ಲೆಲೂಯಾ. ಕ್ರಿಸ್ಮಸ್ ಅಂತಂದ್ರೆ ನಾವೇನು ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ಸಂಭ್ರಮ ಸಡಗರದಲ್ಲಿ ಇರುವಂಥದ್ದು ಮತ್ತು ಒಳ್ಳೆ ರೀತಿಯಲ್ಲಿ ಹೋಳಿಗೆ ಊಟ ಆಗಿರ್ಬೋದು, ಅಥವಾ ಬಿರಿಯಾನಿ ಆಗಿರ್ಬೋದು, ಇನ್ನೊಂದು ಮುನ್ನೊಂದು ಸಿಹಿ ತಿನಿಸುಗಳನ್ನು ಮಾಡುವಂಥದ್ದಾಗಿರ್ಬೋದು. ಮತ್ತೆ ನಾವು ಏನಂತ ಹೇಳ್ತೀವಿ, ಕೆಲವೊಬ್ಬರು ಮೇಲೆ ಸ್ಟಾರ್ ಇಟ್ಕೊಂಡಿರ್ತಾರೆ, ಮನೆ ಒಳಗಡೆ ಎಲ್ಲ ಬಾರ್ ಮಾಡ್ಕೊಂಡಿರ್ತಾರೆ. ಹಲ್ಲೆಲೂಯಾ. ಕ್ರಿಸ್ಮಸ್ ಹಬ್ಬ ಬಂದದನ್ನ ಇವತ್ತೇ ನಾವು ಕುಡಿಬೇಕೆನ್ನುವಂಥ ರೀತಿಯಲ್ಲಿ, ಹಲ್ಲೆಲೂಯಾ, ಪಾರ್ಟಿ ಇವತ್ತೇ ಮಾಡ್ಬೇಕಪ್ಪ, ಹಬ್ಬ ಬಂದಿದೆ ಎನ್ನುವಂಥ ರೀತಿಯಲ್ಲಿ, ಆ ರೀತಿಯಾಗಿರುವಂಥದ್ದಲ್ಲ. ಕ್ರಿಸ್ಮಸ್ ಅಂದ್ರೆ ಏನ್ರಿ? ಕ್ರಿಸ್ತನನ್ನ ಆರಾಧನೆ ಮಾಡುವಂಥದ್ದು. ಹಲ್ಲೆಲೂಯಾ. ಕ್ರಿಸ್ತನನ್ನ ಸಂಪೂರ್ಣವಾಗಿ ನಮ್ಮ ಜೀವಿತದಲ್ಲಿ ಆತನನ್ನು ಆಹ್ವಾನ ಮಾಡಿ, ಆತನನ್ನು ಅಡ್ಡ ಬಿದ್ದು, ಆತನಿಗೆ ಸಂಪೂರ್ಣವಾಗಿ ಸೃಷ್ಟಿಕರ್ತನು ನೀನೇ ಎಂಬುದಾಗಿ ಆತನನ್ನು ಪೂಜಿಸುವಂಥದ್ದು, ನಮಸ್ಕರಿಸುವಂಥದ್ದು ಏನಾಗಿದೆ ರೀ? ಕ್ರಿಸ್ಮಸ್ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಕ್ರಿಸ್ತನನ್ನ ಆರಾಧನೆ ಯಾರು ಮಾಡಿದರು ಎಂಬುದಾಗಿ. ಹಲ್ಲೆಲೂಯಾ. ಯಾರು ಕ್ರಿಸ್ತನನ್ನ ಆರಾಧಿಸಿದರು? ಕ್ರಿಸ್ತನನ್ನ ಆರಾಧಿಸಿದಂತ ಆ ಸಮಯದಲ್ಲಿ ನೇಟಿವಿಟಿ ಆಫ್ ಕ್ರಿಸ್ಮಸ್ ಸ್ಟೋರಿಯಲ್ಲಿ ನಾವು ನೋಡುವಾಗ ಯಾರು ಆತನನ್ನ ಆರಾಧನೆ ಮಾಡಿದರು ಎಂಬುದಾಗಿ, ಅವರ ಮೂಲಕವಾಗಿ ನಾವು ಕಲಿತುಕೊಳ್ಳಬಹುದಾಗಿರ್ತಕ್ಕಂಥ ಪಾಠಗಳು ಏನಾಗಿದೆ ಎಂಬುದಾಗಿ ನಾವು ಇವತ್ತಿನ ಸಮಯದಲ್ಲಿ ನೋಡೋಣ ಪ್ರಿಯರೇ. ಮೊಟ್ಟ ಮೊದಲನೇದಾಗಿ ಕ್ರಿಸ್ಮಸ್ ಅಂತಂದ್ರೆ ಗಾಬ್ರಿಯೇಲ ದೇವದೂತನು ಬಂದು ಮರಿಯಳಿಗೆ ಹೇಳ್ತಾ ಇದ್ದಾನೆ ಏನಂತೇಳಿ? ಕರ್ತನು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನ 28ರಲ್ಲಿ ಓದಿಕೊಳ್ಳೋಣ. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೇ ಹೆದರಬೇಡ,
ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವೀದನ ಸಿಂಹಾಸನವನ್ನ ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಮರಿಯಳ ದೂತನನ್ನು ಇದು ಹೇಗಾದೀತು, ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮನು ಬರುವನು, ಪವಿತ್ರಾತ್ಮನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಹಲ್ಲೆಲೂಯಾ. ಆ ಸಮಯದಲ್ಲಿ 38ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಮರಿಯಳು ಹೇಳ್ತಾ ಇದ್ದಾಳೆ, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗೆ ಆಗಲಿ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಗಾಬ್ರಿಯೇಲ ದೇವದೂತನು ಬಂದು ಹೇಳ್ತಾ ಇದ್ದಾನೆ ಮರಿಯಳಿಗೆ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಮರಿಯಳು ಅಂತಂದ್ರೆ ಆ ಸಮಯದಲ್ಲಿ ಆ ಒಂದು ಏನಂತ ಹೇಳ್ತೀವಿ, ನಜರೇತ್ ಎನ್ನುವಂತ ಗ್ರಾಮದಲ್ಲಿ ಆಕೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ದೇವರಲ್ಲಿ ಬಹಳ ಭಯಭಕ್ತಿ ಉಳ್ಳಂತ ಒಬ್ಬ ಕನ್ನಿಕೆಯಾಗಿ ಆಕೆ ಇದ್ದಾಳೆ. ದೇವಾಲಯದಲ್ಲಿ ಬೆಳೆದಳು ಎಂಬುದಾಗಿ ನಮಗೆ ಚರಿತ್ರೆ ಏನಾಗುತ್ತೆ ತಿಳಿಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅಂತಹ ಕನ್ನಿಕೆಯಾಗಿರ್ತಕ್ಕಂಥ ಮರಿಯಳ ಬಳಿಗೆ ದೇವಾದಿ ದೇವರು ತನ್ನ ದೂತನನ್ನು ಕಳುಹಿಸಿ ತಾನು ಈ ಲೋಕಕ್ಕೆ ಸ್ತ್ರೀ ಸಂತಾನವಾಗಿ ಅವತರಿಸಿ ಬರುವಂಥದ್ದು ಬರಬೇಕಾದ್ರೆ ಒಬ್ಬ ಸ್ತ್ರೀಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅನೇಕರಿದ್ದಾರೆ ಆವತ್ತಿನ ಸಮಯದಲ್ಲಿ, ಆದರೆ ಅವರೆಲ್ಲರ ಮಧ್ಯದಲ್ಲಿ ಎಲ್ಲರಲ್ಲಿಯೂ ಕೂಡ ಬರೋದಕ್ಕೆ ಸಾಧ್ಯ ಇಲ್ವಲ್ಲ, ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳು. ಮರಿಯಳ ಸ್ಥಾನವನ್ನು ತುಂಬುವಂತವ್ರು ಅನೇಕರಿದ್ದಾರೆ. ಹಲ್ಲೆಲೂಯಾ. ಆದರೆ ದೇವರು ಒಬ್ಬರನ್ನು ಆಯ್ಕೆ ಮಾಡಿಕೊಂಡ ಆಕೆ ಯಾರೇ? ಕನ್ಯೆ ಮರಿಯಳು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ದೇವರು ಈ ಲೋಕಕ್ಕೆ ಹೊರಟು ಬರಬೇಕಾದ್ರೆ ಒಂದು ಗರ್ಭ ಬೇಕು. ಆತನು ಈ ಲೋಕಕ್ಕೆ ಅವತರಿಸಿ ಬರಬೇಕಾದ್ರೆ ಒಂದು ಗರ್ಭ ಬೇಕು. ಆತನು ಯಾವ ರೀತಿಯಾಗಿ ಬಂದರಿ? ಕನ್ನಿಕೆಯ ಗರ್ಭದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಮರಿಯಳು ಹೇಳ್ತಾ ಇದ್ದಾಳೆ, ಮರಿಯಳು ದೇವರನ್ನ ಯಾವ ರೀತಿಯಾಗಿ ಆರಾಧನೆ ಮಾಡ್ತಾ ಇದ್ದಾಳೆ ಅಂತಂದ್ರೆ, ತನ್ನನ್ನು ತಾನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡ್ತಾ ಇದ್ದಾಳೆ. ಏನಂತ ಹೇಳ್ತಾ ಇದ್ದಾಳೆ? ನಾನು ಕರ್ತನ ದಾಸಿ, ನಾನು ದೇವರಿಗೆ ದಾಸಳು, ನಾನು ದೇವರ ಆಳು ಎಂಬುದಾಗಿ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ನಿನ್ನ ಮಾತಿನಂತೆಯೇ ನನಗೆ ಆಗಲಿ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ದಿವಸ ಎಷ್ಟು ಜನರು ನಾವು, ದೇವರೇ ನನ್ನ ಜೀವಿತವನ್ನ ನಿನಗೋಸ್ಕರವಾಗಿ ನಾನು ಮುಡುಪಾಗಿರ್ತೀನಿ, ನನ್ನ ಜೀವನ ಎನ್ನುವಂಥದ್ದು ಸಂಪೂರ್ಣವಾಗಿ ಕಾಣಿಕೆಯಾಗಿ ನಿನಗೋಸ್ಕರವಾಗಿ ಇರುವಂಥದ್ದಾಗಿರಲಿ ಎಂಬುದಾಗಿ ನಾವು ಹೇಳ್ತೀವಿ. ಮರಿಯಳನ್ನ ಯಾಕೆ ಶ್ರೇಷ್ಠಳು ಎಂಬುದಾಗಿ ಹೇಳ್ತಾರೆ ಅಂದ್ರೆ, ಆಕೆ ಬೆಳಗ್ಗೆ ದೇವದೂತರು ಬಂದಂತ ಸಮಯದಲ್ಲಿ ಆಕೆ ಸಂಪೂರ್ಣವಾಗಿ ದೇವರ ಮಾತಿಗೆ ಏನ್ ಮಾಡ್ತಾ ಇದ್ದಾಳೆ? ಒಬಿಡಿಯನ್ಸ್, ವಿಧೇಯತೆಯನ್ನು ತೋರಿಸ್ತಾ ಇದ್ದಾಳೆ. ಹಲ್ಲೆಲೂಯಾ. ಇವತ್ತು ನಾವು ವಿಧೇಯತೆಯನ್ನ ತೋರಿಸುವರಾಗಿದೆ. ದೇವರನ್ನ ಆರಾಧನೆ ಮಾಡಿದ್ರು, ಯೇಸುವನ್ನ ಆರಾಧನೆ ಮಾಡಿದಂತ ಮರಿಯಳು ಸಂಪೂರ್ಣವಾಗಿ ಆಕೆ ವಿಧೇಯತೆಯನ್ನ ತೋರಿಸ್ತಾ ಇದ್ದಾಳೆ ಪ್ರಿಯರೇ. ಇವತ್ತಿನ ದಿವಸ ನಾವು ನೋಡುವಾಗ ಆ ಮರಿಯಳಲ್ಲಿ ಇರತಕ್ಕಂಥ ಒಂದು ವಿಧೇಯತೆಯ ಗುಣ ನಮ್ಮಲ್ಲಿಯೂ ಕೂಡ ಏನಾಗಬೇಕು? ಇರುವಂಥದ್ದಾಗಬೇಕು. ಹಲ್ಲೆಲೂಯಾ. ಅನೇಕರು ಕೇವಲ ಹೆಸರು ಹೇಳ್ತಾರೆ, ಆದರೆ ಆ ಅವಿಧೇಯರಾಗಿ ದೇವರಿಗೆ ಜೀವಿಸುವಂಥವ್ರಾಗ್ತಾಳೆ. ಆಕೆ ಕನ್ನಿಕೆ, ಆಕೆಗೆ ಗೊತ್ತಿದೆ ಒಂದು ವೇಳೆ ಆಕೆಗೆ ಏನಾದರೂ ಗರ್ಭಫಲ ಏನಾದರೂ ಆದರೆ ಅವಮಾನ ಎನ್ನುವಂಥದ್ದು ಲೋಕದಲ್ಲಿ ಆಗಲಿಕ್ಕಿದೆ. ಆಕೆಗೆ ನಿಶ್ಚಿತಾರ್ಥವಾಗಿದೆ. ಹಲ್ಲೆಲೂಯಾ. ಆ ಒಂದು ಭಯಂಕರವಾದಂಥ ನೋವುಗಳನ್ನ, ನಿಂದೆಗಳನ್ನ, ಅವಮಾನಗಳನ್ನ ಆಕೆ ಅನುಭವಿಸಬೇಕಾಗಿದೆ. ಆದರೂ ಕೂಡ ಆಕೆ ಏನ್ ಮಾಡ್ತಾ ಇದ್ದಾಳೆ? ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ನಾನು ಕರ್ತನಿಗೆ ದಾಸಿಯಾಗಿದ್ದೇನೆ, ನಾನು ಬರುವಂತ ಎಲ್ಲ ಅವಮಾನಗಳನ್ನು ನಾನು ಸಹಿಸಿಕೊಳ್ತೇನೆ. ದೇವರು ನನ್ನನ್ನು ಆರಿಸಿಕೊಂಡಿದ್ದಕ್ಕಾಗಿ ನಾನು ಧನ್ಯಳು ಎಂಬುದಾಗಿ ನನ್ನನ್ನ ಲೋಕದವರೆಲ್ಲರೂ ಕೂಡ ಕೊಂಡಾಡ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಪ್ರೇರಿಲ್ಲ ನಾವು ನೋಡ್ತಾ ಇದ್ದ ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾರೆ ಸ್ಪಷ್ಟವಾಗಿ, ಮರಿಯಳು ಆರಾಧನೆ ಮಾಡಿದ್ರು. ಯಾವ ರೀತಿಯಾಗಿ ಆರಾಧನೆ ಮಾಡಿದ್ಲು? ತನ್ನನ್ನು ತಾನು ದೇವರಿಗೆ ಅರ್ಪಣೆ ಮಾಡುವುದರ ಮೂಲಕವಾಗಿ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದ ಸತ್ಯವೇದ ಹೇಳ್ತಾ ಇದ್ದ ಸ್ಪಷ್ಟವಾಗಿ, ಕ್ರಿಸ್ಮಸ್ ಅಂದ್ರೆ ಏನ್ರಿ? ನಾವು ಅರ್ಪಿಸುವಂಥವ್ರಾಗಬೇಕು. ಏನನ್ನು ಅರ್ಪಿಸುವಂಥವ್ರು? ನಮ್ಮ ಶರೀರವನ್ನು. ಹಲ್ಲೆಲೂಯಾ. ನಮ್ಮ ಮನಸ್ಸನ್ನ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನಮ್ಮ ಸಮಯವನ್ನ ದೇವರಿಗೆ ಮೀಸಲಾಗಿಡುವಂಥವ್ರು ಆಗಿರಬೇಕು. ನಮ್ಮ ಜೀವಿತವನ್ನ ದೇವರಿಗೆ ಮೀಸಲಾಗಿಡುವಂಥವ್ರು ಆಗಿರಬೇಕು. ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಸೇಫ ಬಹಳ ಭಯಪಟ್ಟ. ಹಲ್ಲೆಲೂಯಾ. ಯಾಕೆ ಭಯಪಡ್ತಾ ಇದ್ದಾನೆ ಯೋಸೇಫ? ಅಯ್ಯೋ, ನಾನು ನಿಶ್ಚಿತಾರ್ಥವಾಗಿರಬೇಕಾದಂತ, ನನಗೆ ಹೆಂಡತಿ ಆಗಬೇಕಾಗಿರ್ತಕ್ಕಂಥ ಮರಿಯಳು ಗರ್ಭಿಣಿಯಾಗಿದ್ದಾಳೆ. ಇದು ಲೋಕದ ಆತನು ಭಯ ಪಡ್ತಾ ಇದ್ದಾನೆ. ಈಕೆ ಒಂದು ವೇಳೆ
ತಪ್ಪಾದ ದಾರಿಯನ್ನು ಹಿಡಿದಿದ್ದಾಳೇನೋ, ಈಕೆ ನನಗೆ ಮೋಸ ಮಾಡಿಬಿಟ್ಲೇನೋ, ಈಕೆನ ಬಿಟ್ಟು ಈಕೆನ ಬಯಲಿಗೆ ತರಲಾರ್ದೆ ಈಕೆನ ಬಿಟ್ಟು ನಾನು ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ವಾಸ ಮಾಡಿಬಿಟ್ರಾಯ್ತು, ಮರಿಯಳನ್ನು ಬಿಟ್ಟು ಬಿಟ್ರಾಯ್ತು ಎಂಬುದಾಗಿ ಹೇಳಿದಾಗ ಅಂತೇಳಿ ನೆನೆಸ್ಕೊಂಡಾಗ ಸಜ್ಜನನು ನೀತಿವಂತನಾಗಿರ್ತಕ್ಕಂಥ ಈ ಯೋಸೇಫನ ಕುರಿತಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರು ತನ್ನ ದೂತನನ್ನು ಕಳಿಸ್ತಾ ಇದ್ದಾರೆ. ಮೊದಲನೇ ಅಧ್ಯಾಯ ಮತ್ತಾಯ ಬರೆದ ಸುವಾರ್ತೆ 20ನೇ ವಚನಗಳ ನಂತರ ನಾವು ನೋಡ್ತಾ ಇದ್ದೇವೆ. ಆ ಸಮಯದಲ್ಲಿ ದೇವರು ಕನಸಿನಲ್ಲಿ ಆತನ ಸಂಗಡ ಮಾತಾಡ್ತಾ ಇದ್ದಾರೆ. ಯೋಸೇಫನೇ, ನೀನು ಮರಿಯಳನ್ನ ಸೇರಿಸಿಕೊಳ್ಳುವುದಕ್ಕಾಗಿ ನೀನೇನ್ ಮಾಡಬೇಡ, ಹಿಂದೇಟು ಹಾಕಬೇಡ. ಹಲ್ಲೆಲೂಯಾ. ಮರಿಯಳನ್ನು ನೀನು ಸೇರಿಸಿಕೊಳ್ಬೇಕಾಗಿದೆ. ಯಾಕಂದ್ರೆ ಮರಿಯಳ ಗರ್ಭ ಅದು ಪವಿತ್ರಾತ್ಮನಿಂದ ಆಗಿರುವಂಥದ್ದು, ಅದು ಮನುಷ್ಯರ ಕಾರ್ಯ ಅಲ್ಲ. ಹಲ್ಲೆಲೂಯಾ. ಅದೇ ಸಲುವಾಗಿ 3ನೇ ಅಧ್ಯಾಯದಲ್ಲಿ ದೇವರು ಹೇಳಿದ ಸ್ತ್ರೀ ಸಂತಾನವಾಗಿ ಬರ್ತೇನೆ ಎಂಬುದಾಗಿ ಹೇಳಿದಂತ ದೇವರು ಆತನು ಸಂಪೂರ್ಣವಾಗಿ ಸ್ತ್ರೀ ಸಂತಾನವಾಗಿ ಮರಿಗಳಲ್ಲಿ ಅವತರಿಸಿ ಬರ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಯಾವಾಗ ಕನಸಿನಲ್ಲಿ ದೂತರು ಹೇಳಿರ್ತಕ್ಕಂಥ ವಿಷಯಗಳನ್ನ, ದೇವರು ಹೇಳಿದಂತ ವಿಷಯಗಳನ್ನ ಸಂಪೂರ್ಣವಾಗಿ ತಿಳಿದುಕೊಳ್ತಾ ಇದ್ದಾನೆ. ಹುಟ್ಟುವಂತ ಮಗು ಯಾರದು? ದೇವರು. ಇಮ್ಮಾನುವೇಲ್ ಅಂದ್ರೆ ಏನರ್ಥ ರೀ? ದೇವರು ನಮ್ಮ ಸಂಗಡ ಇದ್ದಾನೆ, ದೇವರು ನಮ್ಮ ಕೂಡ ಇದ್ದಾನೆ. ಆ ಮಗುವಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡಬೇಕು, ಆ ಮಗುವಿಗೆ ಯೇಸು ಎಂಬುದಾಗಿ ಹೆಸರಿಡಬೇಕು. ಕಾರಣ ಏನಂತಂದ್ರೆ ಆತನು ತನ್ನ ಜನರ ಎಲ್ಲಾ ಪಾಪಗಳಿಂದ ಬಿಡಿಸಿ ರಕ್ಷಿಸಿ ಕಾಯುವನು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ಯೋಸೇಫನು ದೇವರನ್ನ ಆರಾಧನೆ ಮಾಡ್ತಾ ಇದ್ದಾನೆ. ಯಾವ ರೀತಿಯಾಗಿ ಆರಾಧನೆ ಮಾಡ್ತಾ ಇದ್ದಾನೆ? ಆತನಿಗೆ ಲೋಕದಲ್ಲಿ ಅವಮಾನ, ಕಷ್ಟ ಎಲ್ಲವೂ ಬಂದರೂ ಕೂಡ ಸಹಿಸಿಕೊಳ್ಳುವುದರ ಮೂಲಕವಾಗಿ ಆರಾಧನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತಿನ ಸಮಯದಲ್ಲಿ ದೇವರನ್ನು ನಂಬಿದೀವಿ ಅಂತೇಳಿ ಕೆಲವು ಜನರು ಹೇಳಿಕೊಳ್ಳೋದಕ್ಕೆ ಭಯ ಪಡ್ತಾರೆ. ಹಲ್ಲೆಲೂಯಾ. ಯೇಸಪ್ಪನ ನಂಬಿದೀವ್ರಿ, ಯೇಸು ಸ್ವಾಮಿಯನ್ನು ನಂಬಿ ನಾವು ಜೀವಿಸ್ತಾ ಇದೀವಿ ಅಂತೇಳಿ ಹೇಳ್ಕೊಳ್ಳೋದಕ್ಕೆ ಭಯ ಪಡ್ತಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆತನು ಬರುವಂತ ಸಮಯದಲ್ಲಿ ಒಂದು ವೇಳೆ ಆತನ ಮಗನು, ಆತನ ಮಗಳಾಗಿ ನೀನು ಇದ್ದು ನಿನ್ನ ಸಾಕ್ಷಿಯನ್ನು ನೀನು ಹೇಳಿಕೊಳ್ಳಲಾರದೆ ಹೋದ್ರೆ, ನೀನು ಕ್ರಿಸ್ತನ ಮಗನು ಮಗಳು ಎಂಬುದಾಗಿ ನೀನು ಹೇಳಿಕೊಳ್ಳಲಾರದೆ ಹೋದ್ರೆ, ನಾಳೆ ದೂತರ ಮುಂದೆ, ತಂದೆ ಮುಂದೆ ಆತನು ಕೂಡ ಏನ್ ಮಾಡದಂತೆ, ನೀವು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಯಾವಾಗಲೂ ಕೂಡ ಕ್ರಿಸ್ತನ ಮಕ್ಕಳಾಗಿದ್ದೇವೆ, ಅದನ್ನು ನಾವು ಯಾವತ್ತೂ ಕೂಡ ಮರೆಯಬಾರದು. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಯೋಸೇಫನಿಗೆ ಗೊತ್ತು, ಅಕ್ಕಪಕ್ಕದವರು ಭಯಂಕರವಾದಂತ ರೀತಿಯಲ್ಲಿ ನಿಂದಿಸ್ತಾರೆ, ಅವಮಾನಗಳನ್ನ ಮಾಡ್ತಾರೆ ಎಂಬುದಾಗಿ. ಆದ್ರೂ ಕೂಡ ಈ ಯೋಸೇಫ ಏನ್ ಮಾಡ್ತಾ ಇದ್ದಾನ್ರಿ? ಸಹಿಸಿಕೊಳ್ತಾ ಇದ್ದಾನೆ. ಸಹನೆ ಬಹಳ ಮುಖ್ಯ. ಕ್ರಿಸ್ತೀಯ ಜೀವಿತದಲ್ಲಿ ಸಹನೆ, ತಾಳ್ಮೆ ಇರ್ಲಾರ್ದೆ ಹೋದ್ರೆ ನಾವು ದೇವರನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಅದಕ್ಕಾಗಿ ಪವಿತ್ರಾತ್ಮನ ಫಲ ನಾವು ನೋಡುವಾಗ ನಾವು ನೋಡ್ತೀವಿ, ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ಇವೆಲ್ಲವುಗಳ ಕುರಿತಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಸಹನೆಯಿಂದ ಆತನ ಏನ್ ಮಾಡ್ತಾ ಇದ್ದಾನೆ? ಸಹಿಸಿಕೊಂಡು ಮರಿಯಳ ಮೇಲೆ ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಕ್ರಿಸ್ಮಸ್ ಅಂತಂದ್ರೆ ಕೇವಲ ಅರ್ಪಣೆ ಮಾಡುವಂಥದ್ದಲ್ಲ. ಕ್ರಿಸ್ಮಸ್ ಅಂತಂದ್ರೆ ಬಲಹೀನರಾಗಿ ಯಾರಿರ್ತಾರೋ ಮಾತಾಡಬಾರ್ದು, ಬಲಹೀನರಾಗಿ ಯಾರಿರ್ತಾರೋ ಅವರನ್ನು ಸೇರಿಸಿಕೊಳ್ಳುವಂಥದ್ದು ಕೂಡ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಯೋಜನೆಗೆ ಸಂಪೂರ್ಣವಾಗಿ ವಿಧೇಯತೆಯನ್ನು ತೋರಿಸುವಂಥದ್ದಾಗಿದೆ. ದೇವರು ಹೇಳಿದಾಗ ಯೋಸೇಫನು ದೇವರ ಮಾತಿಗೆ ಕಿವಿಗೊಟ್ಟ. ಹಲ್ಲೆಲೂಯಾ. ದೇವರ ಮಾತಿಗೆ ಕಿವಿಗೊಡಲಾರದೆ ದೇವರ ಮಾತಿಗೆ ವಿರುದ್ಧವಾಗಿ ನಡೆಯಲಿಲ್ಲ, ಮರಿಯಳನ್ನ ದೂರ ತಳ್ಳಲಿಲ್ಲ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕ್ರಿಸ್ಮಸ್ ಅಂದ್ರೆ ಏನಾಗಿದೆ? ಅದು ಸಂಪೂರ್ಣವಾಗಿ ದೇವರ ಮಾತನ್ನ ಕೇಳುವಂಥದ್ದು, ಸಹಿಸಿಕೊಂಡು ಮತ್ತೆ ಸೇರಿಸಿಕೊಳ್ಳುವಂಥದ್ದು ಕೂಡ ಆಗಿದೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೂರನೇದಾಗಿ ಕ್ರಿಸ್ಮಸ್ ನಲ್ಲಿ ಇರುವಂತಹ ಕುರುಬರು. ಈ ಕುರುಬರು ಅಡವಿಯಲ್ಲಿದ್ದಾರೆ. ಸ್ವಾಮಿ ಬೆತ್ಲೆಹೇಮಿನಲ್ಲಿ ದಾವೀದನ ಊರಿನಲ್ಲಿ ಜನಿಸಿದಂತ ಸಮಯದಲ್ಲಿ ಅಲ್ಲಿ ದೇವದೂತನು ಬಂದು ಹೇಳ್ತಾ ಇದ್ದಾನೆ. ಏನಂತ ಹೇಳಿರಿ? ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ ಇವತ್ತು ನಿಮಗೋಸ್ಕರವಾಗಿ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ದಾನೆ? ದಾವೀದನೂರಲ್ಲಿ ಒಬ್ಬ ರಕ್ಷಕ ಹುಟ್ಟಿದ್ದಾನೆ. ಹಲ್ಲೆಲೂಯಾ. ಎಷ್ಟು ರಕ್ಷಕರಿ? ಒಬ್ಬನೇ ರಕ್ಷಕ. ಹಲ್ಲೆಲೂಯಾ. ಎಲ್ಲ ಮನುಷ್ಯರಿಗೋಸ್ಕರವಾಗಿರುವಂತ ರಕ್ಷಕ ಎಷ್ಟು ಜನ? ಒಬ್ಬರೇ. ಹಲ್ಲೆಲೂಯಾ. ಜೀಸಸ್ ಈಸ್ ದ ಓನ್ಲಿ ಸೇವಿಯರ್. ಜೀಸಸ್ ಈಸ್ ದ ಓನ್ಲಿ ದ ವೇ. ಜೀಸಸ್ ಈಸ್ ದ ಓನ್ಲಿ ದ ಅಲ್ಟಿಮೇಟ್ ಟ್ರೂತ್. ಹಲ್ಲೆಲೂಯಾ. ಆತನ ಹೊರತಾಗಿ ಸತ್ಯ ಮತ್ತೊಂದಿಲ್ಲ, ಆತನ ಹೊರತಾಗಿ ಮಾರ್ಗ ಮತ್ತೊಂದಿಲ್ಲ, ಆತನ ಹೊರತಾಗಿ ಮತ್ತೊಂದು ಜೀವ
ಇಲ್ಲ. ಹಲ್ಲೆಲೂಯ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನೆಂಬುದಾಗಿ ಅಂತಂದ್ರೆ, ಆ ಕುರುಬರಿಗೆ ಆ ದೂತನು ಯಾವಾಗ ಸಂದೇಶವನ್ನು ತಿಳಿಸಿದನು, ಯಾವಾಗ ದೂತನ ಕರ್ತನ ಪ್ರಭೆಯನ್ನ ನೋಡಿರ್ತಕ್ಕಂಥ ಅವರು ಬೆಚ್ಚಿ ಬೆರಗಾಗ್ತಾ ಇದ್ದಾರೆ. ಹಲ್ಲೆಲೂಯ. ಏನಾಗ್ತಾ ಇದ್ದಾರೆ? ಬೆರಗಾಗ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ. ಆ ದೂತನು ಹೇಳ್ತಾ ಇದ್ದಾನೆ, ಇಷ್ಟು ದಿವಸ ನೀವು ಭಯಪಟ್ರಿ, ನಿಮ್ಮ ಮೇಲೆ ನೀವು ಭಯಪಡುವಂಥದ್ದು ಬೇಕಾಗಿಲ್ಲ. ಹಲ್ಲೆಲೂಯ. ಇಷ್ಟು ದಿವಸ ಏನೆಲ್ಲ ಕಾರ್ಯಗಳಿಗೋಸ್ಕರವಾಗಿ ನೀವು ಭಯಪಟ್ಟಿರಿ. ರೋಗ ಅಂದ್ರೆ ಭಯ, ಕತ್ತಲೆ ಅಂತಂದ್ರೆ ಭಯ, ಪಾಪ ಅಂದ್ರೆ ಭಯ, ಮುಂದಿನ ಭವಿಷ್ಯತ್ ಏನಾಗಲಿಕ್ಕಿದೆ ಎನ್ನುವಂತ ಒಂದು ಭಯ, ಎಲ್ಲ ಭಯಗಳು ನಿಮ್ಮನ್ನು ಆವರಿಸಿದವೆ. ಆದ್ರೆ ಇನ್ನು ಮುಂದೆ ನೀವು ಭಯಪಡುವಂಥದ್ದು ಬೇಡ. ನಿಮ್ಮ ಭಯವನ್ನು ತೊಲಗಿಸುವಂತ, ನಿಮ್ಮನ್ನ ಮರಣದಿಂದ ಬಿಡಿಸಿ ನಿತ್ಯ ಜೀವಕ್ಕೆ ನಡೆಸುವಂತ, ನಿಮ್ಮನ್ನ ಕತ್ತಲೆಯಿಂದ ತೊಲಗಿಸಿ ನಿತ್ಯ ಬೆಳಕಿನಲ್ಲಿ ನಡೆಸುವಂತ, ನಿಮ್ಮನ್ನ ಶಾಪದಿಂದ ತೊಲಗಿಸಿ ಆಶೀರ್ವಾದದ ಕಡೆಗೆ ನಡೆಸುವಂತ, ನಿಮ್ಮನ್ನ ಸಂಪೂರ್ಣವಾಗಿ ದುರಾತ್ಮನ ಶಕ್ತಿಗಳಿಂದ ಬಿಡಿಸಿ ನಿಮ್ಮನ್ನ ದೇವರ ಆಳ್ವಿಕೆಯಲ್ಲಿ ನಡೆಸುವಂತ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ. ಹಲ್ಲೆಲೂಯ. ಯಾವಾಗ ಆ ಕುರುಬರಿಗೆ ಆ ಸಂದೇಶ ತಿಳಿಸಲ್ಪಡ್ತು, ಕುರುಬರು ಸುಮ್ಮನಿರಲಿಲ್ಲ. ಅವರು ತಟ್ಟನೆ ಎದ್ದು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಬೆತ್ಲೆಹೇಮಿಗೆ ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಇವತ್ತಿನ ದಿವಸ ಸುವಾರ್ತೆಯನ್ನು ಕೇಳಿ ಎಷ್ಟು ವರ್ಷಗಳಾದ್ರೂ ಕೂಡ ಕೆಲವು ಜನರು ದೇವರನ್ನ ನಂಬೋದಿಲ್ಲ, ದೇವರ ಮಕ್ಕಳಾಗೋದಕ್ಕಾಗಿ ಇಷ್ಟಪಡೋದಿಲ್ಲ, ದೇವರನ್ನ ಅನುಸರಿಸಿ ನಡೆಯೋದಕ್ಕಾಗಿ ಇಷ್ಟಪಡೋದಿಲ್ಲ. ಆ ಕುರುಬರು ಸುಮ್ಮನೆ ಇರಲಿಲ್ಲ. ಅವರು ತಮಗೆ ಇರುವಂತ ಎಲ್ಲ ಕೆಲಸ ಕಾರ್ಯಗಳ ಮಧ್ಯದಲ್ಲಿಯೂ ಕೂಡ ಮಗನು ಹುಟ್ಟಿದ್ದಾನೆ, ದೇವಪುತ್ರನು ಜನಿಸಿದ್ದಾನೆ, ವರಪುತ್ರನು ಜನಿಸಿದ್ದಾನೆ, ಕನ್ನಿಕೆ ಗರ್ಭದಲ್ಲಿ ಜನಿಸಿದ್ದಾನೆ ಎಂಬುದಾಗಿ ತಿಳಿದುಕೊಂಡಿದ್ದಾದ್ಮೇಲೆ ನೇರವಾಗಿ ಅವರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಬೆತ್ಲೆಹೇಮಿಗೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಬೆತ್ಲೆಹೇಮಿಗೆ ತಟ್ಟನೆ ಹೋಗ್ತಾ ಇದ್ದಾರೆ, ಕುರಿಗಳನ್ನಲ್ಲೇ ಬಿಟ್ಟು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಇದು ನಿಜನ ಸುಳ್ಳ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕಾಗಿ ಅನ್ವೇಷಿಗಳಾಗಿ ಒಂದು ರೀತಿಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಮಗುವಾಗಿ ಬಂದಿರತಕ್ಕಂಥ ಯೇಸುವನ್ನು ನೋಡ್ಲಿಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಈ ಕುರುಬರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ, ಅವರು ಕೇಳಿಸಿಕೊಂಡಂತ ಸುದ್ದಿಯನ್ನ ತಮ್ಮಲ್ಲಿ ಇಟ್ಟುಕೊಳ್ಳದೆ ಅವರು ನಿಜವಾಗಿ ದೇವರು ಅವತರಿಸಿದ್ದಾನೆ ಎಂಬುದಾಗಿ ನೋಡೋದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ಹೊರಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಅದಕ್ಕಾಗಿ ಪ್ರಿಯರೇ, ಕುರುಬರು ತಟ್ಟನೆ ಎದ್ರು, ನಿರ್ಣಯವನ್ನ ತೆಗೆದುಕೊಂಡ್ರು, ಎಲ್ಲರೂ ಕೂಡಿ ಮಾತಾಡಿಕೊಂಡ್ರು, ನೇರವಾಗಿ ಕೂಸಿರ್ತಕ್ಕಂಥ ಸ್ಥಳವನ್ನು ಹುಡುಕಾಡ್ತಾ ಇದ್ದಾರೆ. ಒಂದೇ ಸಲ ಸಿಕ್ಬಿಡುತ್ತಾ? ಹಲ್ಲೆಲೂಯ. ಗಣದಿನಲ್ಲಿ ಸಹೋದರ ಡೋಲಕ್ ಅದೇನು ಹೊಡೆದ್ರು, ಅವ್ರ ಮನೆಯಲ್ಲಿ ಐತಂದ್ರೆ ಗೊತ್ತಾಗತ್ತೆ ನಮಗೆ. ಊರಿಗೆ ಬಂದಾಗ ಗೊತ್ತಾಗಲ್ಲ, ಹುಡುಕಬೇಕು, ಕೇಳಬೇಕು. ಹಲ್ಲೆಲೂಯ. ಎಲ್ಲರೂ ಕೇಳಿ ವಿಚಾರ ಮಾಡಿದಾಗ ಅವರು ಏನಂತ ಅಡ್ರೆಸ್ ಅನ್ನುವಂಥದ್ದು, ಮನೆ ಅನ್ನುವಂಥದ್ದು, ಲ್ಯಾಂಡ್ ಮಾರ್ಕ್ ಅನ್ನುವಂಥದ್ದು ಸಿಗೋದಕ್ಕೆ ಸಾಧ್ಯವಾಗಿದೆ. ಹಲ್ಲೆಲೂಯ. ಈ ಕುರುಬರು ರಾತ್ರಿಯ ಹೊತ್ತಿನಲ್ಲಿ ಅವರು ಹುಡುಕಾಡ್ತಾ ಇದ್ದಾರೆ, ಮಗುವಾಗಿ ಹುಟ್ಟಿರ್ತಕ್ಕಂಥ ಯೇಸು ಎಲ್ಲಿದ್ದಾನೆ, ನಮಗೋಸ್ಕರವಾಗಿ ಕರ್ತನಾಗಿ ಗೋದಲಿಯಲ್ಲಿ ಸುತ್ತಿರ್ತಕ್ಕಂಥ ಬಟ್ಟೆಯಲ್ಲಿ ಸುತ್ತಿರ್ತಕ್ಕಂಥ ಮಗು ಎಲ್ಲಿದೆ ಎಂಬುದಾಗಿ ಹುಡುಕಾಡ್ತಾ ಬಂದು ಏನ್ ಮಾಡಿದ್ರಂತ್ರಿ? ಆ ಮಗುವನ್ನ ಕಂಡುಕೊಂಡ್ರು. ಹಲ್ಲೆಲೂಯ. ಈ ಕುರುಬರು ಕ್ರಿಸ್ತನನ್ನ ಕಾಣುವವರೆಗೂ ಕೂಡ ಅವ್ರು ಏನ್ ಮಾಡಲಿಲ್ಲ? ಹಿಂದಕ್ಕೆ ಹೆಜ್ಜೆಯನ್ನ ಇಡಲಿಲ್ಲ. ಸಹೋದರ ಸಹೋದರಿಯೇ, ಇವತ್ತಿನ ದಿವಸ ಅಲ್ಲೇ ಪುಟ ಅಲ್ಲಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಸಹೋದರ ಸಹೋದರಿಯೇ, ಕುರುಬರು ನಮಗೆ ಕಲಿಸಿಕೊಡುವಂತ ಪಾಠ, ನಾವು ತಟ್ಟನೆ ಕ್ರಿಸ್ತನ ಬಳಿಗೆ ಬರಬೇಕು. ಎಷ್ಟು ದಿವಸ ಲೋಕದಲ್ಲಿ ಎಲ್ಲೆಲ್ಲೋ ನಿನ್ನ ಸಮಯವನ್ನ ಕಳೆದಿದೆಯೇನು? ನಿನ್ನ ಸಮೀಪಕ್ಕೆ ದೂತನ ವಾಕ್ಯ, ದೇವರ ವಾಕ್ಯ, ಆತನ ವಾಕ್ಯ ನಿನ್ನ ಸಮೀಪಕ್ಕೆ ಬಂದಾಗ ಆ ವಾಕ್ಯಕ್ಕೆ ನೀನು ವಿಧೇಯತೆಯನ್ನ ತೋರಿಸ್ಬೇಕು, ಆ ವಾಕ್ಯಕ್ಕೆ ನೀನು ಕಿವಿ ಕೊಡಬೇಕು, ಆ ವಾಕ್ಯಕ್ಕೆ ಸಂಪೂರ್ಣವಾಗಿ ನೀನು ಒಪ್ಪಿಕೊಳ್ಳುವಂತ ವ್ಯಕ್ತಿ ಆಗಬೇಕು. ಹಲ್ಲೆಲೂಯ. ರಕ್ಷಕನನ್ನ ನೀನು ಕಾಣುವಂತ ಒಂದು ಸ್ಥಿತಿಯ ಕಡೆಗೆ ನೀನು ಬರಬೇಕು. ಇಮ್ಮಾನುವೇಲನಾಗಿ ಯಾರು ಬಂದಿದ್ದಾರೋ, ಅದ್ಭುತ ಸ್ವರೂಪನಾಗಿ, ಆಲೋಚನಾಕರ್ತನಾಗಿ, ಪರಾಕ್ರಮಿಯಾದ ದೇವರಾಗಿ, ನಿತ್ಯನಾದ ತಂದೆಯಾಗಿ, ಸಮಾಧಾನದ ಪ್ರಭುವಾಗಿ, ಅಧಿಪತಿಯಾಗಿ ಯಾರು ಹೊರಟು ಬಂದಿದ್ದಾರೋ ಆತನ ಸಮೀಪಕ್ಕೆ, ಆತನ ಬಳಿಗೆ ನೀನು ಬರಲೇಬೇಕು. ಕುರುಬರು ಆರಾಧನೆ ಮಾಡಿದ್ರು, ಯೇಸು ಸಿಗುವವರೆಗೂ ಕೂಡ ಅವ್ರೇನ್ ಮಾಡಲಿಲ್ಲ? ಸುಮ್ಮನಿರಲಿಲ್ಲ. ಹಲ್ಲೆಲೂಯ. ಯೇಸುವನ್ನ ಕಂಡುಕೊಳ್ಳುವವರೆಗೂ ಕೂಡ ಅವರು ಸುಮ್ಮನಿರಲಿಲ್ಲ. ತಟ್ಟನೆ ಬಂದು ದೇವರನ್ನ ಅವರು ಆರಾಧನೆ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯ. ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಗರ್ಭದಲ್ಲಿರ್ತಕ್ಕಂಥ ಶಿಶುವು ಕೂಡ ಸ್ವಾಮಿಯ ಸುದ್ದಿಯನ್ನ ಕೇಳಿ, ದ ಬಾಯ್ ಆಫ್ ಜಾನ್. ಹಲ್ಲೆಲೂಯ. ಜಾನ್ ಅಂದ್ರೆ ಯೋಹಾನನೆನ್ನುವಂತ ಮಗು ತಾಯಿಯ ಗರ್ಭದಲ್ಲಿ, ಎಲಿಜಬೆತಳ ಗರ್ಭದಲ್ಲಿ ಇರುವಾಗಲೇ ಏನ್ ಮಾಡಿದಂತೆ? ಕೂಸು ಆನಂದದಿಂದ ಹಾರಾಡಿತೆಂಬುದಾಗಿ. ಹಲ್ಲೆಲೂಯ. ದಟ್ ಅದನ್ನ ನಾವು ಏನಂತ ಕರೆಯುವುದ್ರಿ? ಜಾಯ್ ಆಫ್ ಜಂಪ್. ಹಲ್ಲೆಲೂಯ. ಸಂತೋಷದ ಕೇಕೆಯನ್ನ ಗರ್ಭದಲ್ಲಿ ಕೂಡ್ರಿ, ಸಂತೋಷದ ಕೇಕೆಯನ್ನ ಗರ್ಭದಲ್ಲಿರುವಾಗಲೇ
ಆ ಕೂಸು ಏನ್ ಮಾಡ್ತಾ ಇದ್ದಾರೆ, ಆಗ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಕ್ರಿಸ್ಮಸ್ ಅಂದ್ರೆ ಇದು ಸಂತೋಷ ಪ್ರಿಯರೇ. ಅದರ ಸಲ ನಾವು ನೋಡ್ತಾ ಇದ್ದೇವೆ, ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ. ಈ ಲೋಕದಲ್ಲಿ ನಾವು ನೋಡುವಾಗ ಬರೀ ದುರ್ವಾರ್ತೆಗಳನ್ನೇ ಕಾಣ್ತಾ ಇದ್ದೇವೆ. ಈ ಲೋಕದಲ್ಲಿ ನಾವು ನೋಡುವಾಗ ಬರೀ ಕೆಟ್ಟದಾಗಿರ್ತಕ್ಕಂಥ ವಾರ್ತೆಗಳನ್ನೇ ಕೇಳ್ತಾ ಇದ್ದೇವೆ. ಆದರೆ ದೂತರು ಹೇಳ್ತಾ ಇದ್ದಾನೆ ಸಂತೋಷದ ಶುಭ ಸಮಾಚಾರ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಸಹೋದರ ಸಹೋದರಿಯೇ, ಆ ಮಗುವಾಗಿರುವಂತ ಯೋಹಾನನು ಗರ್ಭದಲ್ಲಿರುವಾಗಲೇ ಮರಿಗಳು ಬರುವಂತದ ಸುದ್ದಿಯನ್ನ ಕೇಳಿ ಆ ಮಗು ಏನ್ ಮಾಡ್ತಂತ್ರಿ, ಆರಾಧನೆ ಮಾಡ್ತ. ಹಲ್ಲೆಲೂಯಾ. ಯೇಸು ಹುಟ್ಟಿ ಬಂದಿದ್ದಾನೆ. ನಾವು ದುಃಖದಲ್ಲಿರುವಂತದಲ್ಲ, ನಾವು ಸಂತೋಷದಿಂದ ಆತನನ್ನು ಆರಾಧಿಸುವಂತವರು ಆಗಬೇಕು. ಹಲ್ಲೆಲೂಯಾ. ಪ್ರೇಸ್ ಗಾಡ್. ಅದೇ ರೀತಿಯಾಗಿ ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ, ಯೋಸೇಫ ಮರಿಯಳು ಕೂಡ ಸಂಪೂರ್ಣವಾಗಿ ಆಶ್ಚರ್ಯಪಟ್ಟು ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ದೇವರ ವಾಕ್ಯ ಮಾತಾಡಬಾರ್ದು. ದಯವಿಟ್ಟು ದೇವರ ಸನ್ನಿಧಾನದಲ್ಲಿದ್ದರೆ ದಯವಿಟ್ಟು ಯಾರು ಮಾತಾಡಬಾರ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಭಕ್ತಿಯನ್ನು ನಾವು ಕಲಿತುಕೊಳ್ಳಬೇಕಾಗಿದೆ. ದೇವರು ವಾಕ್ಯ ಹೇಳುವಂಥ ಸಮಯದಲ್ಲಿ ಸಂಪೂರ್ಣವಾಗಿ ನಮ್ಮ ಕಿವಿಗಳಷ್ಟೇ ಇರಬೇಕು. ನಮ್ಮ ಬಾಯಿಗಳಿಗೆ ನಾವು ಲಿಪ್ಸ್ಟಿಕ್ ಅಲ್ಲ, ಯಾವುದ್ರಿ, ಫೆವಿಸ್ಟಿಕ್ ಹಚ್ಕೊಂಡಂಗೆ ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿರಬೇಕು. ಹಲ್ಲೆಲೂಯಾ. ಆಗ ಮಾತ್ರ ನಮಗೆ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಒಳಗಡೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ. ಎಲ್ಲ ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಮರಿಯಳು ಯೋಸೇಫ ಅವರು ಆಶ್ಚರ್ಯಭರಿತರಾಗಿ ದೇವರನ್ನ ಆರಾಧನೆ ಮಾಡಿದರು. ತಮ್ಮ ಶ್ವಾಸವನ್ನು ಕೊಡುವುದರ ಮೂಲಕವಾಗಿ ದೇವರಿಗೆ ಸಂಪೂರ್ಣವಾಗಿ ವಿಶ್ವಾಸಿಗಳಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಆರಾಧಿಸ್ತಾ ಇದ್ದಾರೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದ್ರೆ, ಅವರು ಆರಾಧಿಸುವಂಥದ್ದು ಮಾತ್ರವಲ್ಲ, ದೂರದ ದೇಶದಿಂದ ಕೆಲವು ಜನರು ಬರ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಮೂವರಲ್ಲ, ಎಷ್ಟೋ ಜನರು ಬರ್ತಾ ಇದ್ದಾರೆ. ನೀವು ಮದಿಗೆ ಹೋಗ್ಬೇಕಾದ್ರೆ, ಕಣ್ಣಿಗಿನ್ನೆ ನೋಡಕ್ ಹೋಗ್ಬೇಕಾದ್ರೆ ಎಷ್ಟು ಜನ ಹೋಗ್ತೀರಿ ನೀವು? 9 ಜನನೋ 5 ಜನನೋ ಎಷ್ಟೋ ಜನ ಹೋಗ್ತೀವಿ. ಹಲ್ಲೆಲೂಯಾ. ಆ ದೇಶದವರ ಸಂಸ್ಕೃತಿ ಏನಂತಂದ್ರೆ, ಆ ರೀತಿಯಾಗಿ ಅವರು 12 ಜನ ಹೋಗುವಂತ ಒಂದು ಸಂಸ್ಕೃತಿ ಅವರು. ಹಲ್ಲೆಲೂಯಾ. ಎಷ್ಟು ಜನ ರೀ? 12 ಜನ. ಪಾರ್ಸಿಕ ಒಂದು ಅವರ ಸಂಸ್ಕೃತಿ ಪ್ರಕಾರ 12 ಜನ. ಹಲ್ಲೆಲೂಯಾ. ಇಲ್ಲಿ ಯಾರಾದ್ರೂ ಸಮೀಪದಲ್ಲಿ ಒಬ್ರು MLA ಬಂದಾರಂತಂದ್ರೆ ನೀವು ಸ್ವಲ್ಪ ಹೋಗ್ತೀರಾ? ಹೆಂಗೆ ಹೋಗ್ತೀರಿ? ದೇವಾದಿ ದೇವನೇ ದರೆಗಿಳಿದು ಲೋಕಕ್ಕೆ ಬಂದಿದ್ದಾನಂತಂದ್ರೆ ಸ್ವಲ್ಪ ಜನ ಹೋಗ್ತಾರಾ? ಜಗ್ಗಿ ಜನ ಹೋಗ್ತಾರೆ. ಹಲ್ಲೆಲೂಯಾ. ಬಹಳ ಜನ ಹೋಗ್ತಾರೆ. ಹಲ್ಲೆಲೂಯಾ. ಆ ಜ್ಞಾನಿಗಳಿಗೆ ಯಾವಾಗ ಆಕಾಶದಲ್ಲಿ ಅವ್ರು ನೋಡ್ತಾ ಇರಬೇಕಾದ್ರೆ ಈ ನಕ್ಷತ್ರ ಕಂಡಿತು. ಆ ನಕ್ಷತ್ರ ಯಾವ ನಕ್ಷತ್ರ ಎಂಬುದಾಗಿ ತಮ್ಮ ಗ್ರಂಥಗಳನ್ನು ಅವರು ತಡವಾಡಿ ಅವರು ಹುಡುಕಿದಂತ ಸಮಯದಲ್ಲಿ ಅವರಿಗೊಂದು ಗುರುತು ಕಾಣಿಸ್ತು. ಆ ಗುರುತು ಏನಂತಂದ್ರೆ, ಒಬ್ಬ ಕನ್ನಿಕೆ, 14 ವರ್ಷದ ಒಬ್ಬ ಕನ್ನಿಕೆಗೆ ಲೋಕ ರಕ್ಷಕನು ಹುಟ್ಟಿ ಬರ್ತಾನೆ. ಆತನು ಹುಟ್ಟಿ ಬಂದಂತ ಸಮಯದಲ್ಲಿ ಆಕಾಶದಲ್ಲಿ ಒಂದು ನಕ್ಷತ್ರ ಎನ್ನುವಂಥದ್ದು ಏನಾಗುತ್ತೆ, ಕಾಣಿಸಿಕೊಳ್ಳುತ್ತೆ ಎಂಬುದಾಗಿ. ಹಲ್ಲೆಲೂಯಾ. ಈ ಜ್ಞಾನಿಗಳು ಸುಮ್ಮನೆ ಇರಲಿಲ್ಲ. 1500 ಮೈಲುಗಳಷ್ಟು ದೂರದಲ್ಲಿರ್ತಕ್ಕಂಥ ಈ ಜ್ಞಾನಿಗಳು, ಹಲ್ಲೆಲೂಯಾ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ 1500 ಮೈಲುಗಳಷ್ಟು ದೂರದಲ್ಲಿರ್ತಕ್ಕಂಥ ಇವರು ಸುಮ್ಮನೆ ಕೂಡದೆ ಸಂಪೂರ್ಣವಾಗಿ ತಮ್ಮ ಏನಂತ ಹೇಳ್ತೀವಿ, ತಮ್ಮ ಅಂತಸ್ತನ್ನ, ತಮ್ಮ ಎಲ್ಲ ಜ್ಞಾನವನ್ನ, ತಮ್ಮ ಎಲ್ಲ ವಿದ್ಯೆಯನ್ನ, ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಯೇಸು ಕ್ರಿಸ್ತನನ್ನೇ ಆರಾಧನೆ ಮಾಡಬೇಕೆಂಬುದಾಗಿ ಸುಮಾರು ಮೈಲುಗಳಿಂದ ರಾತ್ರಿ ಮಾತ್ರ ಪ್ರಯಾಣ ಮಾಡುತ್ತಾ ಅವರು ಕ್ರಿಸ್ತನ ಬಳಿಗೆ ಬರ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕ್ರಿಸ್ಮಸ್ ಅಂದ್ರೆ ಆರಾಧನೆ, ದೇವರನ್ನ ಆರಾಧಿಸುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸುಮ್ಮನೆ ಬರಲಿಲ್ಲ. ಆ ಜ್ಞಾನಿಗಳು ಸ್ವಾಮಿಯನ್ನ ಕಾಣ್ತಾ ಇದ್ದಾರೆ. ಸ್ವಾಮಿಯ ಸಮೀಪಕ್ಕೆ ಬರುವಷ್ಟರೊಳಗಡೆ ಸುಮಾರು 18ರಿಂದ 24 ತಿಂಗಳು, 2 ವರ್ಷಗಳು ಕಳೆದು ಹೋಗಿದೆ ಪ್ರಿಯರೇ. ಮಗುವಾಗಿರ್ತಕ್ಕಂಥ ಯೇಸುವನ್ನ, ಕೂಸಾಗಿರ್ತಕ್ಕಂಥ ಯೇಸುವನ್ನ ಕಂಡ್ರು. ಪಕ್ಕದಲ್ಲಿ ಯೋಸೇಫ ಬಂದಿದ್ದಾನೆ. ಯೋಸೇಫನಿಗೆ ಅಡ್ಡ ಬೀಳಲಿಲ್ಲ. ಪಕ್ಕದಲ್ಲಿ ಮರಿಯಳಿದ್ದಾಳೆ. ಮರಿಯಳಿಗೆ ಅಡ್ಡ ಬೀಳಲಿಲ್ಲ. ಯಾರಿಗೆ ಅಡ್ಡ ಬಿದ್ದನಂತ ಹೇಳ್ತೇವೆ ವಾಕ್ಯ? ಯೇಸು ಸ್ವಾಮಿ. ಯಾಕಂದ್ರೆ ಯೇಸು ಸ್ವಾಮಿ ನಿಜವಾದಂತ ದೇವರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನೇ ಅವತರಿಸಿ ಬಂದಂತ ಅವತಾರ ಪುರುಷನು. ಓಂ ಶ್ರೀ ಕನ್ನಿಕಾ ಸುತಾಯೋ ನಮಃ, ಓಂ ಶ್ರೀ ವೃಕ್ಷಶೂಲ ಅರುದಾಯೋ ನಮಃ, ಓಂ ಶ್ರೀ ಬ್ರಹ್ಮಪುತ್ರಾಯೋ ನಮಃ ಅಂತೇಳಿ ವೇದಗಳಲ್ಲಿ ಯಾರ ಕುರಿತಾಗಿ ಹೇಳಲ್ಪಟ್ಟಿತ್ತು, ಆ ಅವತರಿಸಿ ಬಂದಂತ ಪುರುಷನೇ ಯೇಸು ಕ್ರಿಸ್ತನೇ ಎಂಬುದಾಗಿ ತಿಳಿದಂತ ಆ ಜ್ಞಾನಿಗಳು ಸಂಪೂರ್ಣವಾಗಿ ಕನ್ನಿಕೆಯ ಗರ್ಭದಲ್ಲಿ ಅವತರಿಸಿ ಬಂದಿರತಕ್ಕಂತ ಆ ಕೂಸನ್ನ ಅವರು ಆರಾಧನೆ ಮಾಡುವಂಥದ್ದು ಮಾತ್ರವಲ್ಲ, ಅವ್ರು ಏನ್ ಮಾಡ್ತಾ ಇದಾರಂತೆ, ತಮ್ಮ ಗಂಟುಗಳನ್ನು ಬಿಚ್ಚಿ ಕಾಣಿಕೆಗಳನ್ನ ಕೊಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಅವರು ಗಂಟುಗಳನ್ನು ಬಿಚ್ಚಿ ಏನ್ ಕೊಟ್ರಂತೆ,
ಬಂಗಾರವನ್ನು ಸಮರ್ಪಣೆ ಮಾಡಿದ್ರು. ಹಲ್ಲೆಲೂಯಾ. ಯಾಕಂದ್ರೆ ಹುಟ್ಟಿದಾತನು ರಾಜಾದಿರಾಜನು ಎಂಬುದಾಗಿ. ಹಲ್ಲೆಲೂಯಾ. ಅವರು ಧೂಪವನ್ನು ಸಾಮ್ರಾಣಿಯನ್ನು ಸಮರ್ಪಣೆ ಮಾಡಿದ್ರು. ಹುಟ್ಟಿದಾತನು ಮಹಾಯಾಜಕನು ಎಂಬುದಾಗಿ, ಮನುಷ್ಯರಿಗೂ ಮತ್ತು ದೇವರಿಗೂ ಮಧ್ಯವರ್ತಿಯಾಗಿರುವಂಥ ದೇವರು ಎಂಬುದಾಗಿ ಆತನಿಗೆ ಆ ಸಾಮ್ರಾಣಿಯನ್ನ ಸಮರ್ಪಣೆ ಮಾಡಿದ್ರು. ಆತನಿಗೆ ರಕ್ತ ಬೋಳವನ್ನ ಸಮರ್ಪಣೆ ಮಾಡಿದ್ರು. ಕಾರಣ ಏನಂತಂದ್ರೆ ಆತನು ಮರಣವನ್ನ ಮರಣಿಸಿ ಮೃತ್ಯುಂಜಯನಾಗಿ ಮೊದಲನೇ ಫಲವಾಗಿ ಮೃತ್ಯುಂಜಯನಾಗಿ ಆತನು ಎದ್ದು ಬರ್ತಾನೆ ಎಂಬುದಾಗಿ ನೆನೆಸಿ ಆತನಿಗೆ ಏನು ಸಮರ್ಪಣೆ ಮಾಡಿದಂತೆ ರಕ್ತ ಬೋಳವನ್ನು ಸಮರ್ಪಣೆ ಮಾಡಿದ್ರು. ಹಲ್ಲೆಲೂಯಾ. ಸಮರ್ಪಣೆ ಮಾಡಿದಾದ ಮೇಲೆ ಈ ಎಲ್ಲ 3 ಸಮರ್ಪಣೆಗಳಿಂದ ಶ್ರೇಷ್ಠವಾದಂಥ ಸಮರ್ಪಣೆ ಯಾವುದ್ರಿ? ಆ ಜ್ಞಾನಿಗಳೇ ನಿಜವಾದಂಥ ಕಾಣಿಕೆಗಳಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ರಿ, ಸುಮಾರು 2 ವರ್ಷಗಳವರೆಗೆ ಅವರು ನಿಲ್ಲದೆ ಹುಡುಕಾಡ್ತಾ ಇದ್ದಾರೆ. ಸ್ವಾಮಿ ಎಲ್ಲಿದ್ದಾನೋ ಎಂಬುದಾಗಿ ಕಂಡುಕೊಳ್ಳುವವರೆಗೂ ಕೂಡ, ಆತನನ್ನ ಆರಾಧಿಸುವವರೆಗೂ ಕೂಡ ಅವರು ಸುಮ್ಮನೆ ನಿಲ್ತಾ ಇಲ್ಲ. ನಕ್ಷತ್ರ ರಾತ್ರಿ ಕಾಣುತ್ತಾ ಹಗಲತ್ತು ಕಾಣುತ್ತೆ? ರಾತ್ರಿ ಕಾಣುತ್ತೆ. ಇವರ ಪ್ರಯಾಣ ಯಾವಾಗ್ರಿ? ರಾತ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೈಟ್ ಮಾತ್ರ ಇವ್ರು ಏನ್ ಮಾಡ್ತಾ ಇದ್ದಾರೆ? ಜರ್ನಿ ಮಾಡ್ತಾ ಇದ್ದಾರೆ. ಹಗಲತ್ತೆಲ್ಲ ಸುಮ್ಮನೆ ಇರ್ತಾರೆ. ನೈಟ್ ಏನ್ ಕಾಣಿಸುತ್ತೆ? ನಕ್ಷತ್ರ ಅವರಿಗೆ ದಾರಿಯನ್ನು ಏನ್ ಮಾಡ್ತಾ ಇದೆ? ತೋರಿಸ್ತಾ ಇದೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಸಹೋದರ ಸಹೋದರಿಯೇ, ಆ ಜ್ಞಾನಿಗಳು ಯೇಸು ಸ್ವಾಮಿ ಇರುವಂತಹ ಮನೆಯ ಸಮೀಪಕ್ಕೆ ಬಂದು ಸ್ವಾಮಿಯ ಮುಂದೆ ಅವರು ಅಡ್ಡ ಬಿದ್ದು ಅವರು ಆರಾಧನೆ ಮಾಡಿ ತಮ್ಮ ಗಂಟೆಗಳನ್ನು ಬಿಚ್ಚಿದಾದ ಮೇಲೆ ನಾವು ನೋಡ್ತಾ ಇದ್ದೇವೆ, ಇನ್ನು ಮೇಲೆ ಅವರು ಬೇರೊಂದು ಗ್ರಂಥಗಳನ್ನು ಓದುವಂಥದ್ದು ಬೇಕಾಗಿಲ್ಲ. ಇನ್ನು ಮೇಲೆ ನಕ್ಷತ್ರದ ಹೇಳಿದಂಥ ಮಾರ್ಗದಲ್ಲಿ ಅವ್ರು ನಡೆಯುವಂಥದ್ದು ಬೇಕಾಗಿಲ್ಲ. ಅಲ್ಟಿಮೇಟ್ ಆಗಿ ದೇವರ ಬಳಿಗೆ ಬಂದ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಹೇಳಿದ ಮಾರ್ಗದಿಂದ ಇನ್ನೊಂದು ಮಾರ್ಗವಾಗಿ ಅವರು ತಮ್ಮ ದೇಶಕ್ಕೆ ಹೊರಟು ಹೋದರು ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ಮರಿಯಳು ಆರಾಧನೆ ಮಾಡಿದ್ರು, ಯೋಸೇಫ ಆರಾಧನೆ ಮಾಡಿದ, ಕುರುಬರು ಆರಾಧನೆ ಮಾಡಿದ್ರು, ಜ್ಞಾನಿಗಳು ಆರಾಧನೆ ಮಾಡಿದ, ಗರ್ಭದಲ್ಲಿರ್ತಕ್ಕಂಥ ಶಿಶು ಆರಾಧನೆ ಮಾಡಿತು. ಇವತ್ತು ನಾನು ನೀನು ಕೂಡ ಮಗುವಾಗಿ ಬಂದಿರತಕ್ಕಂಥ ಯೇಸು ಕ್ರಿಸ್ತನನ್ನ ಆರಾಧಿಸಬೇಕಾಗಿದೆ. ಆತನಿಗೆ ನಮ್ಮ ಜೀವಿತದಲ್ಲಿ ಸ್ಥಾನವನ್ನು ಕೊಡಬೇಕಾಗಿದೆ. ನಮಗಾಗಿ ಹುಟ್ಟಿ ಬಂದಿರತಕ್ಕಂಥ ಮಗು, ನಮ್ಮ ಪಾಪ ಶಾಪಗಳನ್ನ ಒತ್ತು ತೀರಿಸಿದಂತ ಮಗು, ನಮಗೋಸ್ಕರವಾಗಿಯೇ ಹುಟ್ಟಿ ಬಂದಿರತಕ್ಕಂಥ, ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ ಬಂದಿರತಕ್ಕಂಥ ಮಗು ಪ್ರಿಯರೇ. ಧರ್ಮಶಾಸ್ತ್ರದ ಎಲ್ಲವುಗಳನ್ನು ನೆರವೇರಿಸುವುದಕ್ಕಾಗಿ ಬಂದಿರತಕ್ಕಂಥ ಮಗು, ಸೈತಾನನ ಕಾರ್ಯಗಳನ್ನು ಲಯಪಡಿಸುವುದಕ್ಕಾಗಿ ಬಂದಿರತಕ್ಕಂಥ ಮಗು, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಬಂದಿರತಕ್ಕಂಥ ಮಗು. ಹಲ್ಲೆಲೂಯಾ. ಎಲ್ಲ ಕುರುಡರಿಗೆ, ಕುಂಟರಿಗೆ, ಅನಾರೋಗ್ಯದಲ್ಲಿ ಬಳಲುವಂತ ಅನೇಕ ಜನರಿಗೆ, ಸೈತಾನನ ಕಪಿಮುಷ್ಟಿಯಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಬಿಡುಗಡೆ ಕೊಡುವುದಕ್ಕಾಗಿ ಅವತರಿಸಿ ಬಂದಿರತಕ್ಕಂಥ ಮಗು ಪ್ರಿಯರೇ. ಆ ಮಗುವನ್ನು ನಾವು ಆರಾಧನೆ ಮಾಡಬೇಕಾಗಿದೆ. ಕ್ರಿಸ್ಮಸ್ ಅಂತಂದ್ರೆ ನಾವು ಕ್ರಿಸ್ತನನ್ನ ಆರಾಧಿಸುವಂಥದ್ದು, ಆತನಿಗೆ ಪ್ರತ್ಯೇಕವಾದಂಥ ಸ್ಥಾನವನ್ನು ಕೊಡುವಂಥದ್ದು. ಹಲ್ಲೆಲೂಯಾ. ಯೇಸುವೇ ಇಲ್ಲ ಅಂದ್ರೆ ಮರಿಯಳನ್ನ ನಾವು ನೆನೆಸ್ತಾ ಇಲ್ಲ, ಯೇಸುವೇ ಇಲ್ಲ ಅಂತಂದ್ರೆ ಯೋಸೇಫನನ್ನು ನಾವು ನೆನೆಸ್ತಾ ಇದ್ವಾ? ಯೇಸುವೇ ಇಲ್ಲ ಅಂದ್ರೆ ನಾವು ಆ ಗೋದಲಿಯನ್ನು ನಾವು ನೆನೆಸ್ತಾ ಇದ್ವಾ? ಯೇಸುವೇ ಇಲ್ಲ ಅಂತಂದ್ರೆ ನಾವು ಆ ಬೆತ್ಲೆಹೇಮನ್ನು ನಾವು ನೆನೆಸ್ತಾ ಇದ್ವಾ? ಯೇಸುವೇ ಇಲ್ಲ ಅಂದ್ರೆ ಆ ಒಂದು ಈ ಎಲ್ಲ ಒಂದು ಏನಂತ ಹೇಳ್ತೀವಿ, ಜ್ಞಾನಿಗಳನ್ನ, ಕುರುಬರನ್ನು ನಾವು ನೆನೆಸ್ತಾ ಇದೀವ? ಅದಕ್ಕಾಗಿ ಮುಖ್ಯವಾಗಿ ಯೇಸುವೆ ಕೇಂದ್ರ ಬಿಂದುವಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಇವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕರು ಯೇಸುವನ್ನ ಮರೆತಿದ್ದಾರೆ. ಲೋಕದ ಆಚಾರ ಸಂಪ್ರದಾಯ ಪದ್ಧತಿಗಳಲ್ಲಿ ಮುಳುಗಿದವರಾಗಿ ಮಾಡಬೇಕಾಗಿರುವಂಥದ್ದನ್ನ ಮಾಡದೆ, ಮಾಡಬಾರದಾಗಿರ್ತಕ್ಕಂಥವುಗಳನ್ನ ಮಾಡುತ್ತಾ ದೇವರಿಂದ ದೂರ ಹೋದಂಥ ಸ್ಥಿತಿಯಲ್ಲಿದ್ದಾರೆ ಪ್ರಿಯರೇ. ಈಗ ಒಂದು ಸಾರಿ ಒಂದು ಸಂಗತಿಯನ್ನು ನೆನಪು ಮಾಡ್ತೇನೆ. ಒಂದು ಮಗುವಿನ ಬರ್ತಡೇ ಇತ್ತು ಪ್ರಿಯರೇ. ಅನೇಕ ವರ್ಷಗಳ ನಂತರ ಹುಟ್ಟಿರ್ತಕ್ಕಂಥ ಒಂದು ಮಗು ಪ್ರಿಯರೇ. ದೊಡ್ಡ ಶ್ರೀಮಂತ ಫ್ಯಾಮಿಲಿ, ರಿಚ್ ಫ್ಯಾಮಿಲಿ, ದೊಡ್ಡ ಶ್ರೀಮಂತ ಕುಟುಂಬ. ಆ ಕುಟುಂಬದಲ್ಲಿ ಆ ಸಮಯದಲ್ಲಿ ಮಗುವಿನ ಒಂದು ತೊಟ್ಟಿಲು ಕಾರ್ಯಕ್ರಮ, ನೇಮಿಂಗ್ ಸೆರೆಮನಿಯನ್ನು ಮಾಡಬೇಕಂತೇಳಿ ಅಂದುಕೊಂಡಿದ್ದಾರೆ ಪ್ರಿಯರೇ. ಮಾತಾಡ್ಬಾರ್ದು, ಯಾರ್ದು ಅನ್ಕೊಂಡಿದ್ದಾರೆ. ಆ ಸಮಯದಲ್ಲಿ ಅವಾಗ ಎಲ್ಲರಿಗೂ ಕೂಡ ಇನ್ವೈಟ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಎಲ್ಲರಿಗೂ ಇನ್ವೈಟ್ ಮಾಡಿದ್ದಾರೆ. ಸಾಯಂಕಾಲ ಸಮಯ, ಆ ಸಮಯದಲ್ಲಿ ಎಲ್ಲರೂ ಕೂಡ ಆ ಒಂದು ಅರಮನೆಯಂತಹ ಮನೆಯ, ದೊಡ್ಡ ಶ್ರೀಮಂತನ ಮನೆಯ ಸಮೀಪಕ್ಕೆ ಬಂದರು. ಯಾಕೆ ಬಂದರು ಅವರು? ಮಗುವಿನ ತೊಟ್ಟಿಲು ಕಾರ್ಯಕ್ರಮ ಇದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಆ ಒಂದು ಏನಂತ ಹೇಳ್ತೀವಿ, ಬರ್ತ್ಡೇ ಫಂಕ್ಷನ್ ಎನ್ನುವಂಥದ್ದು ಇದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಸಮಯಕ್ಕೆ ಬಂದಂಥ ಸಮಯದಲ್ಲಿ ಅವರೆಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೊಡ್ಡ ಶ್ರೀಮಂತರಲ್ವಾ, ಅವರು ಎಂಜಾಯ್ ಮಾಡುವಂಥ ವಿಧಾನನೇ ಬೇರೆ ಇರುತ್ತೆ. ಹಲ್ಲೆಲೂಯಾ. ಅವ್ರು ಏನು ಮಾಡ್ತಾ ಇದ್ದಾರೆ ರೀ?
ಕುಡಿಯೋರು ಕುಡಿತಾ ಇದ್ದಾರೆ, ಕುಣಿಯೋರು ಕುಣಿತಾ ಇದ್ದಾರೆ, ಮಜಾ ಮಾಡೋರು ಮಜಾ ಮಾಡ್ತಾ ಇದ್ದಾರೆ, ತಿನ್ನೋರು ತಿಂತಾ ಇದ್ದಾರೆ, ಎಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಫಂಕ್ಷನ್ ಸ್ಟಾರ್ಟ್ ಆಯಿತು ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಆ ಸಮಯದಲ್ಲಿ ಎಲ್ಲ ಇದು ಮಾಡಿದ ಮೇಲೆ, ಆ ಒಂದು ಡ್ಯಾನ್ಸ್ ಗೀನ್ಸ್ ಅವೆಲ್ಲವುಗಳು ಮಾಡಿದಾದ ಮೇಲೆ ಅವರು ಆಮೇಲೆ ನೆನೆಸ್ಕೊಳ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥ ಒಬ್ಬ ಅಜ್ಜಿ, ಆಯಿತು ಮಾಡೋದೆಲ್ಲ ಮಾಡಿದ್ರು, ಆಯಿತು ಈಗ ನಾವೇನು ಮಾಡೋಣ, ಮಗುವಿನ ಒಂದು ಏನಂತ ಹೇಳ್ತೀವಿ ಬರ್ತ್ಡೇ ಫಂಕ್ಷನನ್ನು ನಾವು ಪ್ರಾರಂಭಿಸೋಣ ಎಂಬುದಾಗಿ ಏನು ಮಾಡ್ತಾ ಇದ್ದಾರೆ, ಆ ಒಂದು ಮಗು ಇರುವಂಥ ಸ್ಥಳದ ಕಡೆಗೆ ಬರ್ತಾ ಇದ್ದಾರೆ. ಅಲ್ಲೇ ಆ ಒಂದು ಸ್ಥಳದಲ್ಲಿ ತೊಟ್ಟಿಲಲ್ಲಿರ್ತಕ್ಕಂಥ ಮಗುವಿನ ಸ್ಥಳದ ಕಡೆಗೆ ಬರ್ತಾ ಇದ್ದಾರೆ ಪ್ರೇರೆ. ಸಂಪೂರ್ಣವಾಗಿ ಅವರೆಲ್ಲರೂ ಆ ಒಂದು ಸ್ಥಳವನ್ನು ನೋಡಿ ಬೆಚ್ಚಿ ಬೆರಗಾಗ್ತಾ ಇದ್ದಾರೆ. ಕಾರಣ ಏನಂತಂದ್ರೆ, ಅಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಕೂಡ ದೊಡ್ಡ ಶ್ರೀಮಂತರಾಗಿದ್ರು. ಅವರು ಕುಣಿತಾ 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 ತಾವು ಹಾಕಿಕೊಂಡು ಬಂದಿರತಕ್ಕಂಥ ಎಲ್ಲಾ ಕೋಟುಗಳನ್ನು ಏನ್ ಮಾಡಿದ್ರಿ, ಹಿಂಗೆ ಎಸೆದಿದ್ದಾರೆ. ಅಲ್ಲಿ ಆ ಎಸೆದಿರ್ತಕ್ಕಂಥ ಎಲ್ಲ ಕೋಟುಗಳು ಹೋಗಿ ಎಲ್ಲಿ ಬಿದ್ದವ್ರಿ, ತೊಟ್ಟಲಲ್ಲೇ ಬಿದ್ದಿದೆ. ಹಲ್ಲೆಲೂಯಾ. ತೊಟ್ಟಿಲಲ್ಲೇ ಬಿದ್ದಂತ ಕಾರಣಕ್ಕಾಗಿ ಅವರು ಕೋಟುಗಳೆಲ್ಲ ಆ ತೊಟ್ಟಿಲ ಮೇಲೆ ಬಿದ್ದ ಕಾರಣಕ್ಕಾಗಿ ಒಳಗಡೆ ಮಗು ಉಸಿರುಗಟ್ಟಿ ಏನಾಗಿದೆ, ಸತ್ತೋಗಿದೆ. ಹಲ್ಲೆಲೂಯಾ. ಉಸಿರುಗಟ್ಟಿ ಸತ್ತೋಗಿದೆ. ಮುದೇಕೆ ಅಜ್ಜಿ ಕಿರಿಸ್ತಾ ಇದ್ದಾಳೆ, ಅರಿಸ್ತಾ ಇದ್ದಾಳೆ, ಅಯ್ಯೋ ನೀವು ಬಂದು ನನ್ನ ಮಗುವನ್ನು ಏನ್ ಮಾಡ್ಬಿಟ್ರಿ, ಕೊಂದು ಬಿಟ್ರಿ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಮಗುವಿನ ಬರ್ತ್ಡೇಯನ್ನ. ಆದರೆ ನೀವು ಕುಡಿಯುವುದರಲ್ಲಿ, ತಿನ್ನುವುದರಲ್ಲಿ, ಮಜಾ ಮಾಡುವುದರಲ್ಲಿ, ಈ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡುವುದರಲ್ಲಿ ನೀವೇನ್ ಮಾಡಿದ್ರಿ, ಬಿಸಿ ಆದ್ರಿ. ಆ ಮಗು ಏನಾಯ್ತು, ಆ ಮಗು ನಿಮ್ಮ ಕೈಯಾರೆ ನೀವು ಆ ಮಗುವನ್ನು ಏನ್ ಮಾಡಿದ್ರಿ, ಸಾಯಿಸ್ತೀರಿ. ಇವತ್ತು ಕೂಡ ಕ್ರಿಸ್ಮಸ್ ಇದೇ ರೀತಿಯಾಗಿ ಆಗ್ತಾ ಇದೆ. ಆರಾಧನೆ ಮಾಡಬೇಕಾದಂತ, ಆರಾಧನೆ ಹೊಂದಬೇಕಾದಂತ ಯೇಸು ಕ್ರಿಸ್ತನನ್ನ ಮರೆತು ಬಿಟ್ಟಿದ್ದೀವಿ. ಹೊಸ ಬಟ್ಟೆಗಳು, ಒಳ್ಳೆಯ ಆಹಾರ, ಒಳ್ಳೆಯ ರೀತಿಯಲ್ಲಿ ಕುಡಿಯೋರು ಕುಡಿತಾ ಇದ್ದಾರೆ, ತಿನ್ನೋರು ತಿಂತಾ ಇದ್ದಾರೆ, ಮಜಾ ಮಾಡೋರು ಮಜಾ ಮಾಡ್ತಾ ಇದ್ದಾರೆ, ಹಬ್ಬ ಎಂಬುದಾಗಿ ನೆನೆಸಿ ದೇವರನ್ನ ಆರಾಧಿಸಲಾರದೆ ಸಂಪೂರ್ಣವಾಗಿ ಅವ್ರು ಏನ್ ಮಾಡ್ಬಿಟ್ಟಾರೆ, ಯಾರು ಮುಖ್ಯ ಸ್ಥಾನದಲ್ಲಿ ಇರಬೇಕಾಗಿತ್ತು ಆತನಿಗೆ ಮುಖ್ಯ ಸ್ಥಾನವನ್ನು ಕೊಡದೆ ಲೋಕದ ಆಚಾರ ಸಂಪ್ರದಾಯ ಪದ್ಧತಿಗಳಿಗೆ ಕೊಟ್ಟು ಶಿಲುಬೆಯಲ್ಲಿ ಈ ಶರಣಾಗಿ ಸಾವಿಗೆ ಈಡಾಗಿ ನಮ್ಮೆಲ್ಲರಿಗೋಸ್ಕರವಾಗಿ ಯಜ್ಞವಾಗಿ ಹೋದಂತ ಯೇಸುವನ್ನ ಮತ್ತೆ ಮತ್ತೆ ಶಿಲುಬೆಗೆ ಏರಿಸುವಂತವ್ರು ಆಗ್ತಾ ಇದ್ದಾರೆ ಪ್ರಿಯರೇ. ಅದಕ್ಕಾಗಿ ಇವತ್ತು ದಿವಸ ನಮ್ಮ ಮನೋನೇತ್ರಗಳು ಬೆಳಗಿಸಬೇಕಾಗಿದೆ, ನಮ್ಮ ಕಣ್ಣುಗಳು ತೆರೆಯಬೇಕಾಗಿದೆ. ನಾವು ಕ್ರಿಸ್ತನನ್ನೇ ಆರಾಧನೆ ಮಾಡುವಂತವರು ಆಗೋಣ. ಕ್ರಿಸ್ತನಿಗೆ ನಮ್ಮ ಜೀವಿತದಲ್ಲಿ ಸ್ಥಾನವನ್ನು ಕೊಡುವಂತವರು ಆಗೋಣ. ಆ ಬರ್ತ್ಡೇ ಫಂಕ್ಷನ್ ಅಲ್ಲಿ ಮುಖ್ಯವಾಗಿ ಆ ಮಗುವನ್ನೇ ಇವರು ಮರೆತು ತಮ್ಮ ತಮ್ಮ ವಿಷಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರು ಆ ರೀತಿಯಾಗಿ ನಡೆದುಕೊಂಡ ಕಾರಣಕ್ಕಾಗಿ ಆ ಒಂದು ಸುಖಕರವಾಗಿ ಇರಬೇಕಾಗಿರ್ತಕ್ಕಂಥ ಫಂಕ್ಷನ್ ದುಃಖಕರವಾಗಿ ಅದೇನಾಯ್ತು, ಮಾರ್ಪಡ್ತು. ಇವತ್ತು ನಾನು ನೀನು ಸಂತೋಷದಿಂದ ಇರುತ್ತೀವಿ ಯಾವಾಗ ಕರ್ತನನ್ನ ಸಂಪೂರ್ಣವಾಗಿ ನಮ್ಮ ಹೃದಯಾಂತರಾಳದಿಂದ, ಮನಸ್ಸಿನ ಅಂತರಾಳದಿಂದ ನಾವು ಆರಾಧನೆ ಮಾಡಿ ಆತನಿಗೆ ಪ್ರತ್ಯೇಕವಾದಂಥ ಸ್ಥಾನವನ್ನ ಕೊಟ್ಟಾಗ ಮಾತ್ರ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಅವರು ಆರಾಧನೆ ಮಾಡಿದ್ರು. ಇವತ್ತಿನ ದಿವಸ ನಮ್ಮ ಪ್ರತಿ ಒಬ್ಬೊಬ್ಬರ ಹೆಸರನ್ನು ತೆಗೆದುಕೊಂಡು ನಾವು ಕೂಡ ಕ್ರಿಸ್ತನನ್ನ ಆರಾಧಿಸಬೇಕಾಗಿದೆ. ಅವರು ಯಾವ ರೀತಿಯಾಗಿ ಆರಾಧನೆ ಮಾಡಿದ್ರು ಅವರಿಗಿಂತಲೂ ಇನ್ನೂ ಹೆಚ್ಚಿನದಾಗಿ ನಾವು ಆರಾಧಿಸಿ ಆತನನ್ನ ಮಹಿಮೆಪಡಿಸಬೇಕಾಗಿದೆ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ ಸಹೋದರ ಸಹೋದರಿ. ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಏನಂತ ಹೇಳಂತಂದ್ರೆ, ಆತನು ನಮಗೋಸ್ಕರವಾಗಿ ಇಳಿದು ಬಂದಿದ್ದಾನೆ, ಆತನು ನಮಗೋಸ್ಕರವಾಗಿ ಬಂದಿದ್ದಾನೆ. ನಮಗಾಗಿ ಬಂದಿರುವಂತಹ ಸ್ವಾಮಿಯನ್ನು ನಾವು ಆರಾಧನೆ ಮಾಡಲಾರದೆ ಒಂದು ವೇಳೆ ಲೋಕದ ಕಾರ್ಯಗಳನ್ನು ಮಾಡುವವರಾದ್ರೆ ಖಂಡಿತವಾಗಿ ನಾವು ಸ್ವಾಮಿಯನ್ನು ಶಿಲುಬೆಗೆ ಏರಿಸಿದಂಥವ್ರು ಆಗ್ತೀವೇನೋ. ಒಂದು ಸಾರಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಮುಖ್ಯವಾದಂಥ ಕೇಂದ್ರ ಬಿಂದು ಯಾರಾಗಿದ್ದಾರೆ ನಿನ್ನ ಜೀವಿತದಲ್ಲಿ? ಯೇಸುವಿಗೆ ಕೊಡುವಂಥ ಸ್ಥಾನ ಯಾರಿಗೆ ಕೊಟ್ಟಿದೀಯಾ? ನಿನ್ನ ಕುಟುಂಬಕ್ಕೆ ಕೊಟ್ಟಿದೀಯಾ? ನಿನ್ನ ತಂದೆ ಕೊಟ್ಟಿದೀಯಾ? ತಾಯಿ ಕೊಟ್ಟಿದೆಯಾ? ಹೆಂಡತಿಗೆ ಕೊಟ್ಟಿದೀಯಾ? ಮಕ್ಕಳಿಗೆ ಕೊಟ್ಟಿದೀಯಾ? ನಿನ್ನ ಬಂಧುಗಳಿಗೆ ಕೊಟ್ಟಿದೆಯಾ? ಸ್ನೇಹಿತರಿಗೆ ಕೊಟ್ಟಿದೆಯಾ? ಸ್ನೇಹಿತೆಗೆ ಕೊಟ್ಟಿದೆಯಾ? ಯಾರಿಗೆ ಕೊಟ್ಟಿದೆಯಾ? ಕ್ರಿಸ್ತನಿಗೆ ಕೊಡುವಂಥ ಸ್ಥಾನವನ್ನ ಸಮಯದಲ್ಲಿ ಒಂದು ಸಾರಿ ನಿನ್ನ ಜೀವಿತವನ್ನು ಪರೀಕ್ಷೆ ಮಾಡಬೇಕು. ದೇವರು ಆತನು ನಿನಗಾಗಿ ಬಂದಿದ್ದಾನೆ. ನಮಗಾಗಿ ಒಂದು ಮಗು ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತೇ ಇದ್ದಾನೆ. ಆತನ ಮೂಲಕವಾಗಿಯೇ ನಾವು ಮೋಕ್ಷಕ್ಕೆ ಹೋಗೋದಕ್ಕೆ ಸಾಧ್ಯ. ಆತನು ಮಾತ್ರ ನಮ್ಮನ್ನು ಪರಲೋಕ ಸೇರಿಸೋದಕ್ಕೆ ಸಾಧ್ಯ. ಈ ಲೋಕದ ಯಾವ ಆಡಂಬರ ಆಚಾರ ಸಂಪ್ರದಾಯ ಪದ್ಧತಿಗಳು ಅವೆಲ್ಲವನ್ನ ನಾವು ಇಲ್ಲೇ ಬಿಟ್ಟು ಹೋಗಬೇಕು. ಕ್ರಿಸ್ತನನ್ನು ಆರಾಧಿಸುವಂಥವರಾಗೋಣವ, ಕ್ರಿಸ್ತನಿಗೆ ವಿಶೇಷವಾದಂಥ ಸ್ಥಾನವನ್ನು ಕೊಡುವಂಥವರಾಗೋಣವ. ನಾವು ಕ್ರಿಸ್ತನ ಕುರಿತಾಗಿ ತಿಳಿದುಕೊಂಡಾದ ಮೇಲೆ ನಮ್ಮ ದೇಹದಲ್ಲಿ ಕ್ರಿಸ್ತನ ಪ್ರಭಾವವನ್ನು ಪ್ರಕಾಶಪಡಿಸುವಂಥವರು ಆಗೋಣವ. ನಮ್ಮ ಹೃದಯವೆಂಬ ಬೆತ್ಲೆಹೇಮಿನಲ್ಲಿ ಕ್ರಿಸ್ತನಿಗೆ ಜಾಗ ಕೊಟ್ಟು ಆತನು ನಮ್ಮನ್ನು ಆಳ್ವಿಕೆ ಮಾಡಲಿಕ್ಕಾಗುವ ಹಾಗೆ ಸಂಪೂರ್ಣವಾಗಿ ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡೋಣವ. ಸಹೋದರ ಸಹೋದರಿಯೇ, ಹುಟ್ಟಿರುವಂಥ ಮಗು ಆತನು ಈಸ್ ದ ರೂಲರ್ ಆಫ್ ದ ವರ್ಲ್ಡ್. ಆತನು
ಇಡೀ ಭೂಲೋಕದ ಮೇಲೆ ಅಧಿಕಾರವುಳ್ಳಂತ ವಿಶ್ವ ಚಕ್ರವರ್ತಿ ಯೇಸು ಕ್ರಿಸ್ತನು ಸಹೋದರ ಸಹೋದರಿ, ಆತನಿಗೆ ನಮ್ಮ ಜೀವಿತದ ಸ್ಥಾನವನ್ನು ಕೊಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನ ಮಹಾಪರಿಶುದ್ಧನಾದ ನಮ್ಮ ಮಹಾದೇವರೇ, ನಿಮಗೆ ಸ್ತೋತ್ರಗಳಯ್ಯ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ಇವರ ಜೀವಿತಗಳನ್ನು ದೇವರೇ ನೀನು ತಾನೇ ಆಶೀರ್ವಾದ ಮಾಡಿ ನಡೆಸಪ್ಪ. ಸಂಪೂರ್ಣವಾಗಿ ದೇವರೇ ನಿನ್ನ ಸಮೀಪಕ್ಕೆ ಬಂದಿದ್ದಾರಯ್ಯ, ನಿನ್ನ ಬಳಿಗೆ ಬಂದಿದ್ದಾರೆ ಸ್ವಾಮಿ. ನಿನ್ನನ್ನು ಆತುಕೊಂಡವರಾಗಿ ಅರಿತುಕೊಂಡವರಾಗಿ ಕರ್ತನೆ ಇವರ ಜೀವಿತ ಇರುವ ಹಾಗೆ ನೀನು ಸಹಾಯ ಮಾಡಿ ನಡೆಸಯ್ಯ. ದೇವರೇ, ಒಂದು ವೇಳೆ ಕರ್ತನೆ ಇಲ್ಲಿಯವರೆಗೆ ನಿನ್ನನ್ನು ಆರಾಧಿಸಲಾರದಂಥ ಒಂದು ಮನಸ್ಥಿತಿ ಇದೆಯೇನೋ, 2 ದೋಣಿಗಳ ಮೇಲೆ ಕಾಲಿಟ್ಟಂಥ ಸ್ಥಿತಿಯಲ್ಲಿದ್ದಾರೇನೋ, ಲೋಕ ಪರಲೋಕವನ್ನ 2 ಕೂಡಿಸಿದಂಥ ಸ್ಥಿತಿಯಲ್ಲಿ ಇದಾರೇನು ಸ್ವಾಮಿ. ದೇವರೇ, ಆ ಒಂದು ಸ್ಥಿತಿಯಲ್ಲ, ಡಾಂಬಿಕ ಭಕ್ತಿಯಲ್ಲ, ಆಚಾರ ಭಕ್ತಿಯಲ್ಲ, ಆತ್ಮಿಕ ಭಕ್ತಿಯ ಕಡೆಗೆ ಇವರು ಬರುವಂತೆ ಇವರ ಜೀವಿತವನ್ನು ಮಾರ್ಪಡಿಸಪ್ಪ. ದೇವರೇ, ನಿನಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಟ್ಟು ಸಂಪೂರ್ಣವಾಗಿ ನಿನಗೆ ವಿಧೇಯರಾಗಿ ಇವರು ಜೀವಿಸಿ ತಮ್ಮ ಆತ್ಮೀಯ ಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಳಲಿಕ್ಕೆ ಆಗುವ ಹಾಗೆ ನಿನ್ನನ್ನ ಮಧ್ಯಾಕಾಶದಲ್ಲಿ ಬರುವಾಗ ನಿನ್ನನ್ನು ಮುಖಾಮುಖಿಯಾಗಿ ಎದುರುಗೊಳ್ಳುವ ಕರ್ತನ ಬುದ್ಧಿಯುಳ್ಳ ಕನ್ನಿಕೆಯ ರೂಪಾದಿಯಲ್ಲಿ ಭಕ್ತಿಯನ್ನು ಕಟ್ಟಿಕೊಳ್ಳುವ ಹಾಗೆ ಇವರ ಜೀವಿತವನ್ನು ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸಿ ಕರ್ತನೆ ಇವರೆಲ್ಲರೂ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತಾ, ವಿಶೇಷವಾಗಿ ಕರ್ತನೆ ಈ ಒಂದು ಕ್ರಿಸ್ಮಸ್ ದಿವಸದಲ್ಲಿ ಗಣದಿನಿಯಲ್ಲಿ ಈ ರೀತಿಯಾಗಿ ದೇವರೇ ನಿನ್ನನ್ನು ಆರಾಧಿಸುವ ಹಾಗೆ ನೀನು ಸಮಯಾವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ಅನಂತ ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಅತಿ ಬೇಗನೆ ಬರಲಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದವರಾಗಿದ್ದೇವೆ ಪರಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸಿ ಬಲಪಡಿಸುವಿಕೆಯು ಕೂಡಿ ಬಂದಿರುವ ಇವರ ಸಂಗಡಲು ಸಕಲ ಸದ್ಭಕ್ತರ ಸಂಗಡಲು ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಇಂಥ ಸಮಯದಳು ಯೇಸುವೇ